Hello everyone, welcome to Sanmargaha classes. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 41. ಸಸ್ಯಗಳಿಗೆ ಗಾಳಿ, ನೀರು ಮತ್ತು ಮಣ್ಣಿನಿಂದ ಒದಗುವ ಪೋಷಕಾಂಶಗಳನ್ನು ಹೆಸರಿಸಿ. ಇದೊಂದು ಸುಲಭ ರೀತಿಯಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಲ್ವಾ? ಫಸ್ಟ್ ದೃಶ್ಯವನ್ನು ಗಮನಿಸಿ. ನೋಡಿ, ಒಂದು ಸಸ್ಯದ ಬೆಳವಣಿಗೆಗೆ ತುಂಬಾ ಪೋಷಕಾಂಶಗಳ ಅವಶ್ಯಕತೆ ಎಲ್ಲಾ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಲ್ವಾ? ಆ ಎಲ್ಲಾ ಪೋಷಕಾಂಶಗಳನ್ನು ಹೇಗೆ ಒದಗಿಸಲಾಗತ್ತೆ ಈ ಸಸ್ಯಕ್ಕೆ? ನೋಡಿ, ಕೆಲವೊಂದು ಪೋಷಕಾಂಶಗಳು ಗಾಳಿಯ ಮೂಲಕ, ಇನ್ನು ಕೆಲವು ನೀರಿನ ಮೂಲಕ, ಇನ್ನು ಕೆಲವು ಮಣ್ಣಿನ ಮೂಲಕ ಒದಗಿಸಲಾಗುತ್ತೆ ಅಲ್ವಾ? ಸೊ ಇವಾಗ ನಾವು ಗಾಳಿಯ ಮೂಲಕ ಯಾವ ಪೋಷಕಾಂಶಗಳನ್ನು ಒದಗಿಸಲಾಗತ್ತೆ, ನೀರಿನ ಮೂಲಕ ಮತ್ತು ಮಣ್ಣಿನ ಮೂಲಕ ಯಾವ ಪೋಷಕಾಂಶಗಳನ್ನು ಒದಗಿಸಲಾಗತ್ತೆ ನೋಡೋಣ. ನೋಡಿ, ಗಾಳಿಯ ಮೂಲಕ ಕಾರ್ಬನ್ ಮತ್ತು ಆಕ್ಸಿಜನ್. ನೋಡಿ, ಗಾಳಿಯಲ್ಲಿ ಕಾರ್ಬನ್ ಮತ್ತೆ ಆಕ್ಸಿಜನ್ ಇರುತ್ತೆ ಅಲ್ವಾ? ಸೊ ಇದು ಗಾಳಿಯ ಮೂಲಕ ಸಸ್ಯಕ್ಕೆ ಒದಗಿಸಲಾಗುತ್ತೆ. ನೀರಿನ ಮೂಲಕ ಹೈಡ್ರೋಜನ್ ಮತ್ತು ಆಕ್ಸಿಜನ್. ನೋಡಿ, ನೀರಿನ ಈ ಸೂತ್ರ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. H2O ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಲಭ್ಯವಿದೆ ನೀರಿನಿಂದ. ಅದಲ್ಲದೆ ಬೃಹತ್ ಪ್ರಮಾಣದ ಪೋಷಕಾಂಶಗಳು, ಅದನ್ನ ನೋಡ್ಬೋದು ನೀವು. ಇಂಗ್ಲಿಷ್ ಅಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ ಅದನ್ನ. ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಸಲ್ಫರ್ ಅಥವಾ ಕ್ಯಾಲ್ಸಿಯಂ. ಇವೆಲ್ಲವುಗಳು ಬೃಹತ್ ಪ್ರಮಾಣದ ಪೋಷಕಾಂಶಗಳು. ಇವು ಮಣ್ಣಿನಿಂದ ಒದಗಿಸಲ್ಪಡುತ್ತದೆ. ಅಲ್ಲದೆ ಸೂಕ್ಷ್ಮ ಪ್ರಮಾಣದ ಪೋಷಕಾಂಶಗಳು ಕೂಡ ಕಬ್ಬಿಣ ಆಗಿರ್ಬೋದು, ಅಥವಾ ಮ್ಯಾಂಗನೀಸ್ ಇರ್ಬೋದು, ತಾಮ್ರವಿರ್ಬೋದು, ಕ್ಲೋರಿನ್ ಇರ್ಬೋದು, ಇವೆಲ್ಲವುಗಳು ಕೂಡ ಮಣ್ಣಿನಿಂದ ಒದಗಿಸಲ್ಪಡುತ್ತೆ. ಸೊ ಹೀಗೆ ಮೂರು ವಿಧವಾಗಿ ಗಾಳಿಯಿಂದ, ನೀರಿನಿಂದ ಮತ್ತು ಮಣ್ಣಿನಿಂದ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸಲ್ಪಡುತ್ತದೆ. Thank you.